Hi everyone, welcome back to my channel. ಈ ವಿಡಿಯೋ ಮಾಡ್ತಿರೋ ಮೇನ್ ರೀಸನ್ ಏನು ಅಂತಂದರೆ, ಈಗ ನೀವು ಫ್ರೀಲ್ಯಾನ್ಸಿಂಗ್ ಆಗಲಿ ಯಾವುದಾದ್ರೂ ಇಂಟರ್ನ್ಶಿಪ್ಗಾಗಲಿ ಜಾಬ್ಗಾಗಲಿ ಅಪ್ಲೈ ಮಾಡೋದಕ್ಕೆ ಸ್ಕಿಲ್ಸ್ ಅಂತಂದರೆ ಏನಿದು ಎಲ್ಲಿ ನೋಡಿದ್ರೇನು ಲೈಕ್ ಇವಾಗ ಬಿಗಿನರ್ಸ್ ಅಂತಂದರೆ ಪಕ್ಕ ಡೌಟ್ ಇದ್ದೇ ಇರುತ್ತೆ. ಏನಪ್ಪ ಇದು ಸ್ಕಿಲ್ಸು, ಎಲ್ಲಿ ನೋಡಿದ್ರೆ ಸ್ಕಿಲ್ಸ್ ಅಂತಾರೆ, ಯಾವ ಸ್ಕಿಲ್ಸ್ ಅಂತ ಕಳ್ಕೊಂಡು. ಫಸ್ಟ್ ಆಫ್ ಆಲ್ ನನಗೂ ಇದಿತ್ತು. ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ಗೆ ಎಂಟರ್ ಮಾಡಬೇಕಂತಂದರೆ ಇಂಜಿನಿಯರಿಂಗ್ ಹೋದ ತಕ್ಷಣ ಏನೋ ಮಾಡಬೇಕು, ಏನೋ ಸಾಧಿಸ್ಬೇಕಪ್ಪ, ಹೆಂಗೆ ಸಾಧಿಸೋದು, ಹೆಂಗೆ ಒಳ್ಳೆ ಜಾಬ್ ಸಿಕ್ಕೋದು, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸ್ಕಿಲ್ಸ್ ಕಲ್ತ್ಕೊಳ್ಳಿ, ಆ ಸ್ಕಿಲ್ ಕಲ್ತ್ಕೊಳ್ಳಿ, ಈ ಸ್ಕಿಲ್ ಕಲ್ತ್ಕೊಳ್ಳಿ. ಏನಿದು ಸ್ಕಿಲ್ಸ್ ಅಂತಂದರೆ ಫಸ್ಟ್ ಹೇಳ್ತಿದ್ದೀನಿ, ಅದನ್ನ ಹೆಂಗೆ ಡೆವಲಪ್ ಮಾಡ್ಕೋಬೋದು ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ವಿಡಿಯೋ ಹೆಂಡ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ. ಫಸ್ಟ್ ಸ್ಕಿಲ್ಸ್ ಅಂತಂದರೆ ಏನು ಅಂತಂದರೆ, ಲೈಕ್ ಎಕ್ಸ್ಪರ್ಟೈಸ್ ಮಾಡೋದಕ್ಕೆ ನಿಮ್ಮ ಮೈಂಡಲ್ಲಿ ಏನು ಎಜುಕೇಟೆಡ್ ಬಗ್ಗೆ ಏನಾದರೂ ರಿಲೇಟೆಡ್ ಆಗಿರಲಿ, ಏನಾದರೂ ಆಗಿರಲಿ, ನಿಮ್ಮ ಟ್ಯಾಲೆಂಟ್ನ ತೋರಿಸುತ್ತೆ ಅದು. ಫಾರ್ ಎಕ್ಸಾಂಪಲ್ ಆ ಸ್ಕಿಲ್ಸ್ ಅಂತ ಬಂದರೆ ಟೆಕ್ನಿಕಲ್ ಸ್ಕಿಲ್ಸ್ ಇರುತ್ತೆ, ಸಾಫ್ಟ್ ಸ್ಕಿಲ್ಸ್ ಅನ್ನೋದು ಕೂಡ ಇರುತ್ತೆ. ಇಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್ ಅಂತಂದರೆ ನಿಮ್ಮ ಎಬಿಲಿಟೀಸ್ ಆಗಲಿ, ನಿಮ್ಮ ನಾಲೆಜ್ ಆಗಲಿ ಏನು ಬೇಕಾಗತ್ತೆ ಅಲ್ವಾ ಅಂತಂದರೆ, ಪರ್ಟಿಕ್ಯುಲರ್ ಟಾಸ್ಕ್ ಆಗಲಿ, ನೀವೇನೋ ಒಂದು ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಅದಕ್ಕೆಲ್ಲ ಲೈಕ್ ಯಾವ್ಯಾವ ಸ್ಕಿಲ್ಸ್ ಬೇಕಾಗುತ್ತೋ ಅವನ್ನೆಲ್ಲ ಟೆಕ್ನಿಕಲ್ ಸ್ಕಿಲ್ಸ್ ಅಂತ ಕರಿತೀವಿ. ನಿಮ್ಮ ಟ್ಯಾಲೆಂಟ್ನ ಅದು ತೋರಿಸುತ್ತೆ. ಟೆಕ್ನಿಕಲ್ ಸ್ಕಿಲ್ಸಲ್ಲಿ ನೀವು ಇವೆಲ್ಲ ನೋಡ್ಬೋದು. ಕೋಡಿಂಗ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಂತ ಬಂದರೆ ಜಾವಾ ಆಗಲಿ, ಪೈಥಾನ್ ಆಗಲಿ, ಡೆವಲಪ್ಮೆಂಟ್ ಆಗಲಿ, ಇವೆಲ್ಲ ಬರುತ್ತೆ. ಡೇಟಾ ಅನಾಲಿಸಿಸ್ ಅಂದರೆ SQL ಬರುತ್ತೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಬರುತ್ತೆ, ನೀವು ಡೇಟಾನ ಹೆಂಗೆ ಸ್ಟೋರ್ ಮಾಡ್ತೀರಾ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು, ಪ್ರಾಜೆಕ್ಟ್ಸ್ ರಿಲೇಟೆಡ್ ಬರುತ್ತೆ. ಸೋಷಿಯಲ್ ಮೀಡಿಯಾ ಎಕ್ಸ್ಪೀರಿಯನ್ಸ್ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ ರೈಟಿಂಗ್ಸ್ ಆಗಲಿ ಆ ಥರ ಬರುತ್ತೆ. ಟೆಕ್ನಿಕಲ್ ರೈಟಿಂಗ್ಸು, ಇವೆಲ್ಲ ಟೆಕ್ನಿಕಲ್ ಸ್ಕಿಲ್ಸ್ ಕಡೆ ಬರುತ್ತೆ. ಇಲ್ಲಿ ಸಾಫ್ಟ್ ಸ್ಕಿಲ್ಸ್ ಅಂದರೆ ನಿಮ್ಮ ಪರ್ಸ್ನಲ್ ಆ್ಯಟ್ರಿಬ್ಯೂಟ್ಸ್ ಆಗಲಿ, ನಿಮ್ಮ ಪರ್ಸ್ನಲ್ ಎಬಿಲಿಟೀಸ್ ಆಗಲಿ ಬರುತ್ತೆ. ಇದರ ಎಕ್ಸಾಂಪಲ್ಸ್ ಅಂತಂದರೆ ಕಮ್ಯುನಿಕೇಷನ್ ಆಗಲಿ, ಟೀಮ್ ಮ್ಯಾನೇಜ್ಮೆಂಟು, ಲೀಡರ್ಶಿಪ್ ಕ್ವಾಲಿಟೀಸು, ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ, ಲ್ಯಾಂಗ್ವೇಜ್ ಸ್ಕಿಲ್ಸ್ ಆಗಲಿ, ಇವೆಲ್ಲ ಸಾಫ್ಟ್ ಸ್ಕಿಲ್ಸ್ ಬರುತ್ತೆ. ನೀವು ಯಾವುದೋ ಒಂದು ಟೆಕ್ನಿಕಲ್ ಸ್ಕಿಲ್ಸ್ನ ಕಲ್ತ್ಕೊಂಡಿದ್ದೀರಾ ಅಂದರೆ ಅದನ್ನು ನೀವು ಹೆಂಗೆ ಶೋ ಮಾಡ್ಕೊತೀರಾ, ಹೆಂಗೆ ತೋರಿಸ್ಕೊತೀರಾ ಅನ್ನೋದು ಸಾಫ್ಟ್ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಪರ್ಸ್ನಲ್ ಲೈಫಲ್ಲಾಗಲಿ, ಪ್ರೊಫೆಷ್ನಲ್ ಲೈಫಲ್ಲಾಗಲಿ ಸಾಫ್ಟ್ ಸ್ಕಿಲ್ಸ್ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏಕೆ ಅಂತಂದರೆ ನೀವು ವೇ ಆಫ್ ಟಾಕಿಂಗ್ ಇದರಲ್ಲೇ ಗೊತ್ತಾಗುತ್ತೆ, ನೀವು ವೇ ಆಫ್ ಇಂಟ್ರ್ಯಾಕ್ಷನ್ ಹೆಂಗೆ ಮಾಡ್ತೀರಾ ಅನ್ನೋದು ಕೂಡ ಇದರಲ್ಲೇ ಗೊತ್ತಾಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ನೀವು ಈಗ ಯಾವುದೋ ಒಂದು ಸ್ಕಿಲ್ ಕಲ್ತ್ಕೋಬೇಕು. ಫಸ್ಟ್ ನೀವು ಏನು ಮಾಡ್ತೀರಾ, ಕುತ್ಕೊಂಡು ಒಂದು ಬುಕ್ಕು ಪೆನ್ ಎತ್ಕೊಳ್ಳಿ. ಲೈಕ್ ಯಾವ್ದಾದ್ರು ಸ್ಕಿಲ್ಸ್ ಇದೆ, ಲೈಕ್ ವೆಬ್ ಡೆವಲಪ್ಮೆಂಟ್ ಆಗಲಿ, ವಿಡಿಯೋ ಎಡಿಟಿಂಗ್ ಆಗಲಿ, ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಒಬ್ಬೊಬ್ರಿಗೆ ಒಂದೊಂದು ಥರ ಇಂಟ್ರೆಸ್ಟ್ ಇರುತ್ತಲ್ವ, ನಿಮ್ಗೆ ಯಾವ ಇಂಟ್ರೆಸ್ಟ್ ಇದೆಯೋ ಆ ಇಂಟ್ರೆಸ್ಟ್ ಪ್ರಕಾರ ಒಂದು ಸ್ಕಿಲ್ನ ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ವೆಬ್ ಡೆವಲಪ್ಮೆಂಟ್ ಆಗಿರಲಿ, ವಿಡಿಯೋ ಎಡಿಟಿಂಗ್ ಆಗಲಿ, ಯಾವುದೋ ಒಂದು ಸ್ಕಿಲ್ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡ್ಮೇಲೆ ಅದು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಇರಬೇಕು. ಸುಮ್ಮನೆ ಯಾವುದೋ ಒಳ್ಳೆ ಅಮೌಂಟ್ ಬರುತ್ತೆ, ಒಳ್ಳೆ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಸ್ಕಿಲ್ನ ನೀವು ಚೂಸ್ ಮಾಡ್ಕೋಬಾರ್ದು. ನೀವು ಸ್ಕಿಲ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಯಾವುದೋ ಒಂದು ಸ್ಕಿಲ್ನ ಚೂಸ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ, ಒಂದು ಒಳ್ಳೆ ಕೋರ್ಸ್ ಆಗಲಿ, ಒಳ್ಳೆ ಯೂಟ್ಯೂಬಲ್ಲಿ ಯಾವುದೋ ಒಂದು ವಿಡಿಯೋಸ್ ಆಗಲಿ, ಯಾವುದಾದ್ರೂ ಒಂದು ಕಂಪ್ಲೀಟ್ ವಿಡಿಯೋ ಆಗಲಿ, ಇಲ್ಲಾಂತಂದರೆ ಯಾವುದಾದ್ರೂ ಒಂದು ಕೋರ್ಸ್ ಆಗಲಿ, ಬುಕ್ಸ್ ಆಗಲಿ, ಯಾವುದಾದ್ರೂ ಒಂದು ಸಪೋರ್ಟಿಂದ, ಒಬ್ಬರು ಸೀನಿಯರ್ ಸಪೋರ್ಟಿಂದ, ಯಾರ ಸಪೋರ್ಟಿಂದ ನೀಟಾಗಿ ತಿಳ್ಕೊಂಡು ಯಾವುದಾದ್ರೂ ಒಂದು ಚೂಸ್ ಮಾಡ್ಕೊಳ್ಳಿ. ಈಗ ನಿಮಗೆ ಸ್ಕಿಲ್ ಗೊತ್ತಾಯಿತು, ನೀವು ಯಾವುದೋ ಒಂದು ಕೋರ್ಸ್, ನಾನು ಈ ಕೋರ್ಸಿಂದ ಕಂಪ್ಲೀಟ್ ಸ್ಕಿಲ್ನ ಕಲ್ತ್ಕೋಬೇಕು ಅಂದ್ಕೊಂಡಿದ್ದೀನಿ, ವೆಬ್ ಡೆವಲಪ್ಮೆಂಟು ಯಾವುದೋ ಒಂದು ಕೋರ್ಸ್ನ ಚೂಸ್ ಮಾಡಿದ್ದೀನಿ, ಕಂಪ್ಲೀಟ್ ಅದನ್ನ ಕಲ್ತ್ಕೋಬೇಕು ಅಂದ್ಕೊಂಡಿದ್ದೀನಿ. ಓಕೆ, ಇಷ್ಟೆಲ್ಲ ಆಯಿತು. ಈಗ ಏನು ಮಾಡಬೇಕು, ನೆಕ್ಸ್ಟ್ ಸ್ಟಾರ್ಟ್ ಮಾಡಿ, ಕೋಡಿಂಗ್ ಸ್ಟಾರ್ಟ್ ಮಾಡಿ. ಇಲ್ಲಾಂತಂದರೆ ನೀವು ಬೇರೆ ಇನ್ನೇನು ಮಾಡಿರ್ತೀರ, ಸ್ಟಾರ್ಟ್ ಮಾಡಿ. ನೀವೇನು ಮಾಡ್ತಿದ್ದೀರೋ ಪ್ರಾಕ್ಟೀಸ್ ಮಾಡ್ತಾ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಜಸ್ಟ್ ಲರ್ನಿಂಗ್ ಈಸ್ ನಾಟ್ ಎ ಸ್ಕಿಲ್, ಓಕೆನಾ? ಬರೀ ಲರ್ನ್ ಮಾಡೋದಲ್ಲ ಸ್ಕಿಲ್, ನೀವು ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಾ, ಅಪ್ಲೈ ಮಾಡ್ತೀರಾ, ನೀವೇನು ಕಲ್ತಿದ್ದೀರಾ ಆ ನಾಲೆಡ್ಜ್ನ, ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ನೀವು ಸ್ಕಿಲ್ ಕಲ್ತ್ಕೊಂಡಿದ್ದೀರಾ, ಒಂದು ಕೋರ್ಸ್ ಸರ್ಚ್ ಮಾಡಿದ್ದೀರಾ, ನೀವು ಸ್ಕಿಲ್ ಕಂಪ್ಲೀಟಾಗಿ ಬರುತ್ತೆ, ನಿಮ್ಗೆ ಕಂಪ್ಲೀಟಾಗಿ ಬರುತ್ತೆ. ಇವಾಗ ನೀವೇನೇ ಒಂದು ಅಪ್ಲೈ ಮಾಡೋದಕ್ಕೆ, ನಿಮ್ಗೆ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಅದನ್ನ ಥಿಂಕ್ ಮಾಡಿ ಯಾವುದಾದ್ರೂ ಒಂದು ಲಾಜಿಕಲ್ ಥಿಂಕ್ ಮಾಡೋದಕ್ಕೆ ನಿಮ್ಗಾಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ನೀವು ಪ್ರಾಜೆಕ್ಟ್ ಬಿಲ್ಡ್ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಥರ ಚೂಸ್ ಮಾಡಬೇಕು ಒಂದು ಪ್ರಾಜೆಕ್ಟ್ನ ಅಂತ ಬಂದರೆ, ಪ್ರೆಸೆಂಟ್ ಇವಾಗ ಸಿಚುವೇಷನಲ್ಲಿ ಯಾರ್ಯಾರು ಯಾವ್ಯಾವ ಥರ ಪ್ರಾಬ್ಲಮ್ಸ್, ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಪ್ರಾಜೆಕ್ಟ್ಸು ತುಂಬಾ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಇವಾಗ ಪ್ರೆಸೆಂಟ್ ವರ್ಲ್ಡಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಇದೆ, ಅದನ್ನು ನಮ್ಮ ವೆಬ್ಸೈಟ್ ಆಗಲಿ, ನಮ್ಮ ಪ್ರಾಜೆಕ್ಟ್ ಮುಖಾಂತರ ಆಗಲಿ ಹೇಗೆ ಅದನ್ನು ಸಾಲ್ವ್ ಮಾಡ್ಬೋದು ಅನ್ನೋದು, ಆ ಥರ ಪ್ರಾಜೆಕ್ಟ್ಸ್ನ ಚೂಸ್ ಮಾಡಿ, ಓಕೆನಾ? ಇವಾಗ ಯಾವುದೋ ಒಂದು ಪ್ರಾಜೆಕ್ಟ್ನ ಚೂಸ್ ಮಾಡಿದ್ದಾರೆ, ವಾಟ್ರ್ ಮ್ಯಾನೇಜ್ ಮಾಡೋದಾಗಲಿ, ವೇಸ್ಟ್ ಯಾವುದಾದ್ರೂ ಮ್ಯಾನೇಜ್ ಮಾಡೋದಾಗಲಿ,
ಈಗ ಟ್ರಾಫಿಕ್ ಪಾರ್ಕಿಂಗ್ ಸಿಸ್ಟಮ್ ಈ ಥರ ತುಂಬಾ ಬರುತ್ತಲ್ವ. ಅದರಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ನ ಚೂಸ್ ಮಾಡ್ಕೊಂಡಿದ್ದೀರಾ. ಇವಾಗ ನೀವು ಅದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ. ಆ ಸೊಲ್ಯೂಷನ್ ಹೆಂಗೆ ಮಾಡ್ತೀರಾ? ನಿಮ್ಮ ಪ್ರಾಜೆಕ್ಟ್ ಮುಖಾಂತರ ಮಾಡ್ತೀರಾ. ಇವಾಗ ನೀವೊಂದು ಪ್ರಾಬ್ಲಮ್ನ ಚೂಸ್ ಮಾಡ್ಕೊಂಡು ಯಾವ ಥರ ಪ್ರಾಜೆಕ್ಟ್ ಮಾಡೋದು ಅನ್ನೋದು ಕೂಡ ಚೂಸ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಅದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಸೊಲ್ಯೂಷನ್ ನೆನ್ಪಿಟ್ಕೊಳ್ಳಿ, ಅದು ತುಂಬ ಯೂನಿಕ್ ಆಗಿರಬೇಕು, ಎಲ್ಲರಿಗಿನ ಡಿಫ್ರೆಂಟ್ ಆಗಿರಬೇಕು. ಯಾವುದೋ ಕಾಪಿ ಪೇಸ್ಟ್ ಮಾಡೋದಂತೂ ಇರಬಾರ್ದು. ಓಕೆನಾ? ಯಾವ ಟೂಲ್ಸ್ ಬೇಕು ಮೇನ್, ಲೈಕ್ ನೀವು ಆ ಪ್ರಾಜೆಕ್ಟ್ ಮಾಡೋದಕ್ಕೆ ನೀವು ಕಲ್ತಿದ್ದೀರ, ಸ್ಕಿಲ್ ಕಲ್ತಿದ್ದೀರ, ಓಕೆ, ಬಟ್ ಎಕ್ಸ್ಟ್ರಾ ಇನ್ನೂ ಏನೇನು ಕಲಿಬೇಕಾಗತ್ತೆ. ಇವಾಗ ನೀವೊಂದು ಪ್ರಾಜೆಕ್ಟ್ ಚೂಸ್ ಮಾಡಿದ್ದೀರಾ ಅಂತಂದಮೇಲೆ ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಗೂಗಲಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ, ChatGPTನೂ ಯೂಸ್ ಮಾಡ್ಬೋದು ನೀವು. ಅದಕ್ಕಿಂತ ಏನೇನು ಟೂಲ್ಸ್ ಬೇಕಾಗುತ್ತೆ ಆ ಪ್ರಾಜೆಕ್ಟ್ ಮಾಡೋದಕ್ಕಾಗಲಿ ಎಲ್ಲ ಯೂಸ್ ಮಾಡಿಕೊಂಡು ಪ್ರಾಜೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡ್ತಾ ನೀವು ಕಂಪ್ಲೀಟ್ ಎಂಡ್ವರೆಗೂ ಮಾಡ್ಕೊಂಡು ಹೋಗಬಾರ್ದು. ಒಂದು ಸ್ವಲ್ಪ ಮಾಡಿದ್ದೀರಾ, ನಿಮ್ಮ ಪ್ರೊಫೆಷ್ನಲ್ಸ್ ಆಗಲಿ ಯಾರತ್ತಾದರೂ ಆಗಲಿ ನೀವು ಸಿಕ್ ಮಾಡಬೇಕಾಗತ್ತೆ. ಇದು ಹೆಂಗೆ ಕರೆಕ್ಟಾಗಿದೆಯಾ, ಏನಾದರೂ ಚೇಂಜಸ್ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಬೇರೆಯವ್ರನ್ನ ಕೇಳಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ. ಕಂಪ್ಲೀಟ್ ಮಾಡ್ತಾ ಲಾಸ್ಟಲ್ಲಿ ಅದು ರಾಂಗ್ ಆಗಿದೆ, ಚೆನ್ನಾಗಿ ಬಂದಿಲ್ಲ ಅಂತಂದರೆ ನಿಜವಾಗ್ಲೂ ತುಂಬ ನೀವು ತುಂಬ ಫೀಲ್ ಆಗ್ತೀರಾ. ಸೊ ಅದು ಬೇಡ. ನೀವು ಯಾರನ್ನಾದರೂ ನಿಮ್ಮ ಗೈಡ್ ಸಪೋರ್ಟ್ ಆಗಲಿ ತೊಗೊಂಡು ಸ್ಟಾರ್ಟ್ ಮಾಡ್ತಾ ಸ್ವಲ್ಪನೇ ಡೀಟೈಲಾಗಿ ಮಾಡ್ತಾ ಅವ್ರ ಹತ್ರ ಸಿಕ್ ಮಾಡಿ ಸೊಲ್ಯೂಷನ್ನ. ಇಷ್ಟ ಆಗಿದೆ, ಇದು ಕರೆಕ್ಟಾಗಿದೆಯಾ, ವರ್ಕ್ ಆಗುತ್ತೆ, ಇನ್ನು ಮುಂದೆ ನಾನು ಮಾಡ್ಬೋದು, ಇಲ್ಲಾಂದರೆ ಎಲ್ಲರಿಗೂ ಏನಾದರೂ ಮಿಸ್ಟೇಕ್ ಇದೆಯಾ ಅಂತ ಕೇಳಿ. ಆಯಿತು ಅಂತಂದರೆ ಮತ್ತೆ ಕರೆಕ್ಟಾಗಿ ನಡೀತಿದೆ ಅಂತಂದರೆ ಕಂಪ್ಲೀಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಮುಗಿತಾ ಹೋಗಿ. ಎಲ್ಲ ಮಾಡಿಕೊಂಡ್ರೆ ಈಗ ನೀವು ಪ್ರಮೋಟ್ ಮಾಡಬೇಕು, ಲೈಕ್ ಸೋಷಿಯಲ್ ಮೀಡಿಯಾಯಿಂದ ಆಗಬೇಕು. ನೀವು ಮಾಡಿರೋ ಪ್ರಾಜೆಕ್ಟ್ನ ಲಿಂಕ್ಡ್ಇನ್ನಲ್ಲಾಗಲಿ ಅಪ್ಲೋಡ್ ಮಾಡಬೇಕು, ಗಿಟಬಲ್ಲಾಗಲಿ, ನೀವೇನಾದರೂ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ ಅದನ್ನೂ ಯೂಸ್ ಮಾಡ್ತಿದ್ದೆ ಅದರಲ್ಲೂ ಅಪ್ಲೋಡ್ ಮಾಡ್ಬೋದು. ಯಾವ ಸೋಷಿಯಲ್ ಮೀಡಿಯಾನಲ್ಲಿ ನೀವು ಮಾರ್ಕೆಟ್ ಮಾಡಬೇಕಾಗತ್ತೆ ನೀವು ಮಾಡೋ ಪ್ರಾಜೆಕ್ಟ್ನ. ಯಾಕೆಂದರೆ ನೀವು ಮಾಡಿಬಿಟ್ಟು ಪ್ರಾಜೆಕ್ಟ್ನ ನಿಮ್ಮ ಹತ್ರನೇ ಇಟ್ಕೊಂಡ್ರೆ ಅದು ಬೇರೆಯವ್ರಿಗೆ ಗೊತ್ತಾಗಲ್ಲ ನಿಮ್ಮಲ್ಲಿರೋ ಟ್ಯಾಲೆಂಟು. ಅದಕ್ಕೆ ನೀವು ಏನಾವುದು ಮಾರ್ಕೆಟಿಂಗ್ ಮಾಡಲೇಬೇಕಾಗತ್ತೆ ನೀವು ಮಾಡಿರೋ ಪ್ರಾಜೆಕ್ಟ್ನ. ಖಂಡಿತ ಹೇಳ್ತೀನಿ, ನಿಮ್ಗೆ ಆಪರ್ಚುನಿಟಿ ಅನ್ನೋದು ಸಿಕ್ಕುತ್ತೆ, ನೀವು ಎಫರ್ಟ್ಸ್ ಅನ್ನೋದು ಆಗ್ತಾನೇ ಇದ್ದರೆ. ಸೊ ನೀವು ಅದು ಚಿಕ್ಕ ಪ್ರಾಜೆಕ್ಟ್ ಆಗಲಿ ದೊಡ್ಡ ಪ್ರಾಜೆಕ್ಟ್ ಆಗಲಿ ಯಾವುದೇ ಮಾಡಲಿ ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡ್ಕೊತಾ ಇರ್ರಿ. ಅದನ್ನು ಅಪ್ಲೈ ಮಾಡ್ತಾ ಹೋಗ್ತೀರಿ. ಇಂಟರ್ನ್ಶಿಪ್ ಆಗಲಿ, ಫ್ರೀಲಾನ್ಸಿಂಗ್ ಆಗಲಿ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಪ್ಯಾಕೇಜಿಂಗ್ ಜಾಬ್ ಸಿಕ್ಕೋದು ಅಷ್ಟೊಂದು ಲೈಕ್ ಕಷ್ಟನೂ ಅಲ್ಲ, ಅಷ್ಟೊಂದು ಈಸಿ ಅಂತೂ ಅಲ್ಲ. ನಾವು ಏನು ನಮ್ಮ ನಾವು ಹಾರ್ಡ್ ವರ್ಕ್ಗಿನ ಅನ್ನೋದಕ್ಕಿಂತ ಸ್ಮಾರ್ಟ್ ವರ್ಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ನಾವು ಹೆಂಗೆ ಲೈಕ್ ಪ್ರೆಸೆಂಟ್ ಡೇ ಇರೋ ಟೆಕ್ನಾಲಜೀಸ್ನ ಯೂಸ್ ಮಾಡ್ಕೊತೀವಿ, ಲೈಕ್ AI ಆಗಲಿ ಏನೇ ಆಗಲಿ ಹೆಂಗೆ ಯೂಸ್ ಮಾಡಿಕೊಂಡು ಅದನ್ನು ಸಿಂಪಲಾಗಿ ಮಾಡೋಕ್ಕೆ ಹೋಗ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಆಗಲಿ ಸೋಷಿಯಲ್ ಮೀಡಿಯಾನಲ್ಲಿ ಕನೆಕ್ಟೆಡ್ ಇರಬೇಕಾಗುತ್ತೆ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಿಮ್ಗೆ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ಐ ವಿಲ್ ರಿಪ್ಲೈ ಟು ಯು. Meet you in the next video. Until that, take care. Bye.